ಅದು ನಿತ್ಯ ಯುವಕರು ಆಟವಾಡುವ ಹಾಗೂ ಹಿರಿಯರು ವಾಕಿಂಗ್ ಮಾಡುತ್ತಾ ಸ್ನೇಹಿತರ ಜೊತೆ ಕಾಲ ಕಳೆಯುವಂತ ಮೈದಾನ. ಆದರೆ ಆ ಮೈದಾನ ಕಳೆದ 3 ದಿನಗಳಿಂದ ಜಾನುವಾರುಗಳು ಎಂಟ್ರಿ ಕೊಟ್ಟು ಕಣ್ಮನ ಸೆಳೆಯುತ್ತಿದೆ. ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತಿರುವ ಗೋಮಾತೆಯರು, ಮೈದಾನದಲ್ಲಿ ಲೀಟರ್ ಗಟ್ಟಲೆ ಹಾಲನ್ನ ಕರೆದು ಒಂದೆಡೆ ಶೇಖರಣೆ ಮಾಡುತ್ತಿರುವ ರೈತರು. ಅಂದಹಾಗೆ ಇದನ್ನೆಲ್ಲ ಮಾಡ್ತಾ ಇರೋದು ಡೈರಿಗೆ ಹಾಲು ಹಾಕುವುದಕ್ಕಲ್ಲ, ಬದಲಾಗಿ ಸ್ಪರ್ಧೆಯಲ್ಲಿ ಬಹುಮಾನ ಗೆಲ್ಲೋದಕ್ಕೆ. ರಾಜ್ಯ ಮಟ್ಟದ ಹೆಚ್ಚು ಹಾಲು ಕೊಡುವ ಹಸುಗಳ ಸ್ಪರ್ಧೆ. ಮೊದಲ ಬಹುಮಾನ ಗೆದ್ದವರಿಗೆ 1.5 ಲಕ್ಷ ಹಣ ಹಾಗೂ ಟ್ರೋಫಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ 3 ದಿನಗಳಿಂದ ರಾಜ್ಯ ಮಟ್ಟದ ಹೆಚ್ಚು ಹಾಲು ಕರೆಯುವ ಹಸುಗಳ ಸ್ಪರ್ಧೆ ಹಾಗೂ ಕರುಗಳ ಪ್ರದರ್ಶನ ನಡೆಯುತ್ತಿದೆ. ಗೋಪಾಲಕರ ಸಂಘ ಹಮ್ಮಿಕೊಂಡಿದೆ. ರಾಜ್ಯದ ಹಲವು ಜಿಲ್ಲೆಗಳಿಂದ ರೈತರು ಸ್ವಯಂ ಪ್ರೇರಿತವಾಗಿ ಹಸುಗಳ ಜೊತೆ ಆಗಮಿಸಿ ಮೈದಾನದಲ್ಲಿ 3 ದಿನಗಳಿಂದ ಠಿಕಾಣಿ ಹೂಡಿದರು. ತಮ್ಮ ಹಸುಗಳಿಂದ ಲೀಟರ್ ಗಟ್ಟಲೆ ಹಾಲು ಕರೆದು ತೂಕ ಮಾಡಿಸಿದ್ರು. ರೈತರಿಗೆ ಅನುಕೂಲ ಆಗುತ್ತೆ, ಮತ್ತು ಹಸುಗಳನ್ನೇ ನಂಬ್ಕೊಂಡಿರೋವಂಥ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಮೇವನ್ನ ಬೆಳೀತಾ ಇರೋವಂಥವ್ರು, ಮೇವಿಗೆ ಬೂಸ ಏನು ನಾವು ಕಾರ್ಖಾನೆ ಅಂತ ಇರ್ತೀವಿ ಅವರಿಗೂ ಸಹ ಅನುಕೂಲ ಆಗುವಂಥದ್ದು. ಹೆಚ್ಚಾಗಿ ನಾವು ಎಲ್ಲರೂ ಹಾಲಿನ ಮೇಲೆ ಡಿಪೆಂಡ್ ಆಗಿದ್ದೀವಿ. ಪಶುಸಂಗೋಪನೆ ಹೆಚ್ಚಿಗೆ ಬೆಳೀತಾ ಹೋದಷ್ಟು ರೈತರಿಗೆ ಅನುಕೂಲ ಆಗುತ್ತೆ. ಸ್ಪರ್ಧೆಯಲ್ಲಿ 20 ರಿಂದ 25 ಕೆಜಿವರೆಗೂ ಒಂದೊಂದು ಹಸು ಹಾಲು ಕರೆಯುವ ಮೂಲಕ ನೋಡುಗರು ಬೆರಗಾಗುವಂತೆ ಮಾಡಿವೆ. ಇನ್ನು ಮೊದಲ ಬಹುಮಾನ ಗೆದ್ದಂತ ಹೆಚ್ಚು ಹಾಲು ಕರೆದ ರೈತರಿಗೆ 1.5 ಲಕ್ಷ ಹಣ, ಆಕರ್ಷಕ ಟ್ರೋಫಿ, 2ನೇ ಬಹುಮಾನವಾಗಿ 1 ಲಕ್ಷ ಹಣ ಹಾಗೂ 3ನೇ ಬಹುಮಾನವಾಗಿ 75,000 ಹಣವನ್ನ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ವಿತರಿಸಿ ರೈತರನ್ನ ಪ್ರೋತ್ಸಾಹಿಸಿದ್ರು. ಇದು ಒಂದು ದಿನದ ಕಾರ್ಯಕ್ರಮ ಅಲ್ಲ. ಯಾರ್ಯಾರು ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಕರುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಕಷ್ಟದ ಬದುಕನ್ನು ದುಡಿಯುವ ಕೈಗಳಿಗೆ ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಸಂಕ್ರಾಂತಿ ಹಬ್ಬದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಹೈನುಗಾರಿಕೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಇಂತಹ ಸ್ಪರ್ಧೆಗಳನ್ನು ಆಯೋಜಿಸುವುದು ಶ್ಲಾಘನೀಯ. ರೈತರಿಗೂ ಉತ್ತೇಜನ ನೀಡಿದಂತಾಗುತ್ತೆ. ನವೀನ್, TV9 ದೇವನಹಳ್ಳಿ.